ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲ ಸೇರಿ ದರ್ಶನ್ ಈಗಾಗಲೇ 2 ವರ್ಷಕ್ಕೂ ಅಧಿಕ ದಿನಗಳು ಸಂಧಿ ಹೋದವು. ಆದರೆ ದರ್ಶನ್ ಯಾವಾಗ ಬಿಡುಗಡೆ ಆಗ್ತಾರೆ ಅನ್ನುವಂಥದ್ದು ಫ್ಯಾನ್ಸಿನ ದೊಡ್ಡ ಪ್ರಶ್ನೆ. ಅಲ್ಲ ಸ್ವಾಮಿ, ಯಾರು ಮರ್ಡರೇ ಮಾಡಲ್ವಾ? ಯಾರು ಕೊಲೆನೇ ಮಾಡಲ್ವಾ? ಕೊಲೆ ಮಾಡುವವರೆಲ್ಲ ಹೊರಗಡೆ ರಾಜಾರೋಷವಾಗಿ ರಾಜಗಾಂಭೀರ್ಯದಿಂದ ತಿರುಗ್ತಾ ಇದ್ದಾರೆ. ಆದರೆ ದರ್ಶನ್ ಅವರಿಗೆ ಯಾಕೆ ಇವತ್ತಿನ ತನಕ ಬೇಲ್ ಸಿಗ್ತಾ ಇಲ್ಲ, ಜಾಮೀನು ಸಿಗ್ತಾ ಇಲ್ಲ? ದರ್ಶನ್ ಕೊಲೆ ಆರೋಪಿ ಆಗಿದ್ರೂ ಕೂಡ ಯಾಕೆ ಇವತ್ತು ಬಿಡುಗಡೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅನೇಕ ಜನ ದರ್ಶನ್ ಅಭಿಮಾನಿಗಳಲ್ಲಿ ಈಗ ಕಾಡ್ತಾ ಇದೆ. ಅಲ್ರಿ, ದರ್ಶನ್ ಅವರಿಗೆ ಆಗ್ತಾ ಇರುವಂತಹ ಎಡವಟ್ಟುಗಳು ಬೇರೆಯವರಿಗೂ ಆಗಬೇಕು ಅಂತ ರೂಲ್ಸ್ ಏನಾದರೂ ಇದೆನಾ? ಯಾಕೆಂತಂದ್ರೆ ಯಾವ ಒಬ್ಬ ಆರೋಪಿ ಇದೇ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೊತೆ ಜೈಲಿಗೆ ಸೇರಿದ್ನು, ಇವತ್ತು ಅದೇ ಆರೋಪಿ ನಾನು ನನ್ನ ತಪ್ಪನ್ನು ಒಪ್ಕೊಳ್ತೀನಿ, ವಾಟ್ ಹ್ಯಾಪೆಂಡ್ ಎಕ್ಸಾಕ್ಟ್ಲಿ ಅನ್ನೋದನ್ನ ಇಂಚಿಂಚು ವಿವರಿಸ್ತೀನಿ ಅಂತ ಈಗ ದರ್ಶನ್ ವಿರುದ್ಧನೇ ಸಾಕ್ಷಿ ಹೇಳಕ್ ಹೊರಟಿದಾರಲ್ಲ. ಹಿಂಗಾದ್ರೆ ದರ್ಶನಿಗೆ ಹೆಂಗ್ ಸ್ವಾಮಿ ಜಾಮೀನು ಸಿಗುತ್ತೆ, ಹೆಂಗ್ ಸ್ವಾಮಿ ಬೇಲ್ ಸಿಗುತ್ತೆ? ಸೊ ಈಗ ನಾನು ಹೇಳಕ್ ಹೊರಟಿರೋ ವಿಚಾರ ಇದೇ ದರ್ಶನ್ನ ಜೊತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿಯಾಗಿರುವಂತಹ A14 ಆರೋಪಿಯಾಗಿರುವಂತಹ ಪ್ರದೋಷನ ಕತೆ. ಪ್ರದೋಷ ಈಗ ಉಲ್ಟಾ ಹೊಡೆದ್ಬಿಟ್ಟಿದ್ದಾನೆ ದಾಸನಿಗೆ, ದರ್ಶನ್ಗೆ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ. ಏನು ಅಂತಂದ್ರೆ, ನಾನು ವಿಟ್ನೆಸ್ ಆಗ್ತೀನಿ, ಯಾಕೆಂತಂದ್ರೆ ನನಗೆ ಆಂತರಿಕವಾಗಿ ಸುಮಾರು ಸಮಸ್ಯೆಗಳು ಕಾಡ್ತಾ ಇದೆ, ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೀನಿ, ಜೈಲಿಗೆ ಹೋದ ಮೇಲೂ ಕೂಡ ದೈಹಿಕವಾಗಿ ತುಂಬ ನೋವನ್ನು ಅನುಭವಿಸ್ತಾ ಇದ್ದೀನಿ, ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಇದ್ದೀನಿ. ಸೊ ಆದ್ದರಿಂದ ನಾನು ವಿಟ್ನೆಸ್ ಆಗ್ತೀನಿ ಅನ್ನುವಂತಹ ಮಾತನ್ನು ಪ್ರದೋಷಿಗೆ ಒಪ್ಕೊಂಡಿದ್ದಾರೆ. ಪ್ರದೋಷ್ ಅನೇಕ ವಿಚಾರಗಳನ್ನು ಮೊನ್ನೆ ಏನು ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಆ ಅರ್ಜಿಯಲ್ಲಿ ಇಂಚಿಂಚಾಗಿ ಹೇಳ್ತಾ ಬರ್ತಾರೆ. ರೇಣುಕಾಸ್ವಾಮಿನ ಹೆಂಗೆ ಕರ್ಕೊಂಡ್ಬಂದರು, ರೇಣುಕಾಸ್ವಾಮಿ ಮೇಲೆ ಯಾರೆಲ್ಲ ಹಲ್ಲೆ ಮಾಡಿದರು, ಏನದ್ರಲ್ಲಿ ಹಲ್ಲೆ ಮಾಡಿದರು, ಅವತ್ತು ಏನೇನಾಯಿತು, ಏನೇನು ಕತೆ, ನಾನು ಯಾಕೆ ಈ ಕೇಸಲ್ಲಿ ಇನ್ವಾಲ್ವ್ ಆದೆ ಅಷ್ಟು ಡೀಪ್ ಆಗಿ, ನಾನು ಯಾಕೆ ಈ ಕೇಸಲ್ಲಿ ಹೆಲ್ಪ್ ಮಾಡಬೇಕಾಯಿತು ದರ್ಶನ್ ರವರಿಗೆ ಅನ್ನುವಂತಹ ಎಲ್ಲ ವಿಚಾರಗಳನ್ನೇ ಹೇಳಿದೆ. ರೇಣುಕಾಸ್ವಾಮಿನ ಕರ್ಕೊಂಡು ಬಂದಿದ್ದು ಸತ್ಯ, ರೇಣುಕಾಸ್ವಾಮಿಯನ್ನ ಒಳ ಉಡುಪಿನಲ್ಲಿ ಕೂಡಿಸಿದ್ದು ಸತ್ಯ. ಇದೇ ನಟ ದರ್ಶನ್ ರೇಣುಕಾಸ್ವಾಮಿಗೆ ಜಾಡ್ಸಿ ಎದೆಗೆ ಒದ್ರು ಅನ್ನುವಂಥ ಮಾತನ್ನು ಪ್ರದೋಷ್ ಹೇಳಿದ್ದಾರೆ. ಎದೆಗೆ ಓದಿದ್ದಾರೆ, ಕುತ್ತಿಗೆಗೆ ಓದಿದ್ದಾರೆ. ಅದಾದ ಮೇಲೆ ದರ್ಶನ್ ಜೊತೆ ಒಂದಿಷ್ಟು ಸಹಚರರು ಅಂತ ಏನಿದ್ರಲ್ಲ, ಈ ನಾಗರಾಜ, ವಿನಯ, ಇವರೆಲ್ಲರೂ ನೈಲಾನ್ ಹಗ್ಗದಿಂದ ತೆಗೆದುಕೊಂಡು ರೇಣುಕಾಸ್ವಾಮಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅದಾದ ಮೇಲೆ ಪವಿತ್ರ ಗೌಡನಾಳ ಕೈಯಲ್ಲಿ ಚಪ್ಪಲಿಯನ್ನು ಕೊಟ್ಟು ರೇಣುಕಾಸ್ವಾಮಿಗೆ ಹೊಡೆಸಿದ ದರ್ಶನ್ನೇ ಅನ್ನುವಂತಹ ವಿಚಾರವನ್ನು ಪ್ರದೋಷ್ ಈಗ ಅರ್ಜಿಯಲ್ಲಿ ಇಂಚಿಂಚಾಗಿ ವಿವರಣೆ ಮಾಡಿ ಬಿಡಿಸಿ ಹೇಳಿಬಿಟ್ಟಿದ್ದಾರೆ. ಇದೆಲ್ಲ ಮಾಧ್ಯಮದವರು ಹೇಳ್ತಾ ಇರುವಂತಹ ವಿಚಾರ ಅಲ್ಲ, ಅಥವಾ ಇನ್ಯಾರೋ ಹೇಳ್ತಾ ಇರುವಂತಹ ವಿಚಾರ ಅಲ್ಲ. ಯಾವೊಬ್ಬ ವ್ಯಕ್ತಿಯ ಇನ್ವಾಲ್ವ್ಮೆಂಟ್ ಈ ಕೊಲೆಯಲ್ಲಿ ಇತ್ತೋ, ಆರೋಪಿ ಆಗಿದ್ನು, ಅದೇ ದರ್ಶನ್ನ ಒನ್ಸ್ ಅಪಾನ್ ಟೈಮಿನ ಕುಚುಕು ಆಗಿದ್ದು. 2003ರಿಂದ ಅವರು ಸ್ನೇಹ ಅಂತೆ. 2003ರಲ್ಲಿ ನ್ಯಾಷನಲ್ ಕಾಲೇಜಿನಲ್ಲಿ ಇಬ್ಬರ ಪರಿಚಯ ಆಗಿತ್ತಂತೆ, ದರ್ಶನ್ ಪರಿಚಯ ಮತ್ತು ಪ್ರದೋಷ್ ಪರಿಚಯ, ಕ್ರಿಕೆಟ್ ಆಡುವಾಗ. ಸೊ ಆ ಕಾಲದಿಂದಲೂ ಫ್ರೆಂಡ್ ಆದಂತಹ ಪ್ರದೋಷ್ ಹೇಳ್ತಾ ಇರುವಂತಹ ವಿಚಾರಗಳಿವೆ. ಇಷ್ಟೆಲ್ಲ ಆದಮೇಲೆ ದರ್ಶನ್ ನಿರಂತರವಾಗಿ ಹಲ್ಲೆಯನ್ನು ಮಾಡ್ತಾ ಇದ್ರು, ಟಾಟಾ AC ಕಟ್ ಹಾಕ್ಬಿಟ್ಟಿದ್ರು, ಬೆತ್ತಲೆ ಕೂಡಿಸಿದ್ರು. ಇನ್ನೇನು ಅವನು ಪ್ರಾಣ ಹೋಗ್ಬಿಡುತ್ತೆ ಅಂದಾಗ ನಾನು ದರ್ಶನ ಕೈ ಹಿಡಿದು ಎಳ್ಕೊಂಡು ಸೈಡಿಗೆ ಬಂದ ಮೇಲೆ ಅಲ್ಲಿದ್ದಂಥವ್ರು ಅವನ ಮೇಲೆ ಹಿಗ್ಗಾಮುಗ್ಗಾ ನೈಲಾನ್ ಹಗ್ಗದಿಂದ, ಮರದ ಕೊಂಬೆಗಳಿಂದ, ಕಟ್ಟಿಗೆಯಿಂದ ಏನೇನು ಸಿಗುತ್ತೆ ಕೈಯಲ್ಲಿ ಆತನ ಮರ್ಮಾಂಗಕ್ಕೆ ಒದ್ದಿದ್ದಾರೆ, ಆತನಿಗೆ ರಕ್ತ ಬರೋ ಹಾಕಿ ತಳಿಸಿದ್ದಾರೆ, ಪವಿತ್ರ ಗೌಡ ಚಪ್ಪಲಲ್ಲಿ ಹೊಡೆದಿದ್ದಾಳೆ, ಎಲ್ಲವನ್ನೂ ಹೇಳ್ದ. ದರ್ಶನನ್ನು ಸಾಕ್ಬಿಡು ಮಾರಾಯ, ಎಷ್ಟು ಹೊಡಿತೀಯಾ ಅಂತ ಹೇಳಿ ಸೈಡಿಗೆ ಕರ್ಕೊಂಡು ಬಂದು ನಿಂತಿದ್ದೀವಿ. ಅದಾದ್ಮೇಲೆ ಒಂದಿಷ್ಟು ಜನ ಬಂದು ಅಣ್ಣ ಇವನು ಪ್ರಾಣ ಹೋಗಿಬಿಟ್ಟಿದೆ ಅಂತ ಹೇಳಿಬಿಟ್ರು. ಆಗ ನನಗೆ ದರ್ಶನ್ಗೆ ಶಾಕ್ ಹೊಡೆದಂಗಾಯ್ತು. ಆಗ ದರ್ಶನ್ ಕೈಕಾಲು ತರ ಅಂತ ನಡಗ್ಬಿಡ್ತು. ಆಗ ದರ್ಶನ್ ಹೇಳಿದ್ದೇನು ಅಂತಂದ್ರೆ, ನೀ ನನಗೆ ಸಹಾಯ ಮಾಡಬೇಕು, ನೀ ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ದ. ಕೇವಲ ನನಗೊಂದೇ ಹೇಳಿಲ್ಲ, ಅಲ್ಲಿರುವಂತಹ ಎಲ್ರಿಗೂ ಕೂಡ ಹೇಳ್ದ. ಸಾಕ್ಷಿ ನಾಶ ಮಾಡೋದಕ್ಕಂತ ಹೇಳಿ ನಾಗರಾಜನಿಗೆ 5 ಲಕ್ಷ, ವಿನಯ್ಗೆ 10 ಲಕ್ಷ. ಒಂದು ವೇಳೆ ನೀವು ಈ ಪ್ರಕರಣದಲ್ಲಿ ನನಗೇನಾದರೂ ಸಹಾಯ ಮಾಡಲಿಲ್ಲ ಅಂತಂದ್ರೆ ಶೂಟ್ ಮಾಡಿಕೊಂಡು ನನ್ನನ್ನು ನಾನೇ ಗುಂಡಿಟ್ಟುಕೊಂಡು ಸಾಯಿಸ್ಕೊಂಡು ಬಿಡ್ತೀನಿ, ಸತ್ತು ಹೋಗ್ಬಿಡ್ತೀನಿ, ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನಿ ಅಂತ ಹೆದರಿಸ್ದ. ಸ್ನೇಹ ಅಲ್ವಾ, ಎಲ್ಲಕ್ಕಿಂತ ದೊಡ್ಡದು ಸ್ನೇಹ ಅಲ್ವಾ? ಸ್ನೇಹವನ್ನು ಉಳಿಸ್ಕೊಳ್ಬೇಕು, ಅದರಲ್ಲೂ ನಮ್ಮ ಡಿವಾಸನ ಸ್ನೇಹ ಉಳಿಸ್ಕೊಳ್ಬೇಕು ಅಂತ ಅವತ್ತು ಮಂಕ್ ಬಿಡದು ನಾವು ಈ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ಗೆ ಹೆಲ್ಪ್ ಮಾಡಿದ್ವಿ ಅನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನ ವೆರಿ ಕ್ಲಿಯರ್ ಅಂಡ್ ಕ್ಲಿಸ್ಟರ್ ಆಗಿ ಪ್ರದೋಷ ಈಗ ಲಿಟ್ರಲಿ ಹೆಂಗಾಗಿದೆ ಅಂತಂದ್ರೆ, ದಾಸನಿಗೆ ಸುತ್ತಿಕೊಂಡ ದೋಷ ಅಂತ ಯಾವ್ದಾದ್ರು ಇದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಈ ಪ್ರದೋಷ. ಇವತ್ತು ಬಿಡುಗಡೆ ಆಗ್ತಾರೆ, ನಾಳೆ ನಮ್ಮ ಬಾಸ್ ಹೊರಗಡೆ ಬರ್ತಾರೆ, ನಾಡಿದ್ದು ಹೊರಗಡೆ ಬರ್ತಾರೆ ಅಂತ ಕನಸು ಕಾಣ್ತಾ ಕುಳಿತಿರುವಂತಹ ಅಭಿಮಾನಿಗಳ ಕನಸಿಗೆ ಈ ಪ್ರದೋಷ ಲಿಟ್ರಲಿ ಈಗ ಎಳ್ಳು ನೀರು ಬಿಟ್ಟುಬಿಟ್ಟಿದ್ದಾರೆ. ಅದಾದ್ಮೇಲೆ ಏನಾಯ್ತು, ರೇಣುಕಾಸ್ವಾಮಿ ಸತ್ತಿದ್ದಾನೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಒಂದು ಸ್ಕಾರ್ಪಿಯೋ ಕಾರನ್ನು ತರಿಸ್ತಾರೆ. ಸ್ಕಾರ್ಪಿಯೋ ಕಾರಲ್ಲಿ ಆತನ ಶವವನ್ನು ಹಾಕಿ ಅದನ್ನ ಪಟ್ಟಣಗೆರೆ ಶೆಡ್ಡಿನ ಬಳಿ ಇರುವಂತಹ ಒಂದು ಕೆನಾಲಿಗೆ ತೆಗೆದುಕೊಂಡು ಹೋಗಿ ಬಿಸಾಕ್ತಾರೆ. ಅದಾದ್ಮೇಲೆ ಅಲ್ಲಿ ಒಂದು ಶವ ಸಿಗುತ್ತೆ ಸೆಕ್ಯೂರಿಟಿಗೆ, ಆ ಒಂದು ಅಪಾರ್ಟ್ಮೆಂಟಿನ ಸೆಕ್ಯೂರಿಟಿಗಾಳು ಶವ ನೋಡ್ತಾನೆ. ಅದಾದ್ಮೇಲೆ ಒಂದು ಶವ ಸಿಗುತ್ತೆ, ಅದು ರೇಣುಕಾಸ್ವಾಮಿ ಅಂತ ಗೊತ್ತಾಗುತ್ತೆ. ಆ ರೇಣುಕಾಸ್ವಾಮಿ ಅಂತ ಗೊತ್ತಾದ
ಒಂದು 24 ಗಂಟೆಗಳಲ್ಲಿ ದರ್ಶನ್ನ ಅರೆಸ್ಟ್ ಮಾಡ್ತಾರೆ. ಮುಂದೆ ಏನಾಯಿತು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಆದರೆ ರೈಟ್ ನಾವು ಈಗ ಯಾವ ಒಬ್ಬ ವ್ಯಕ್ತಿ ಕೊಲೆಯಲ್ಲಿ ಆರೋಪಿ ಆಗಿದ್ದನೋ ಆತನೇ ಈಗ ಸಾಕ್ಷಿಯಾಗಿ ಪರಿಗಣನೆ ಆಗಿದ್ದಾನೆ, ದರ್ಶನ್ ವಿರುದ್ಧ ಸಾಕ್ಷಿಯಾಗಿ. ಸೊ ಇದು SPPಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರಿದ್ದಾರೆ, ಸರ್ಕಾರ ಪರ ವಕೀಲರು ಯಾರಿದ್ದಾರೆ, ಯಾರು ದರ್ಶನ್ ಕೇಸನ್ನ ವಿರೋಧಿಸಿ ನ್ಯಾಯಾಲಯದಲ್ಲಿ ವಾದ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ಆನೆ ಬಲ ಬಂದಂತಾಗಿದೆ. 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಎನ್ನುವಂಥದ್ದು ನಡೀತಾ ಇದೆ. ಸೊ ಈ ಅರ್ಜಿಯನ್ನ ಮುಂದಿಟ್ಟುಕೊಂಡು ಮುಂಬರುವಂತಹ ದಿನಗಳಲ್ಲಿ ಜಾಮೀನು ರದ್ದಾಗುವಂತಹ ಸಾಧ್ಯತೆ ಇದೆ. ಅಂಡ್ ಸಾಕ್ಷಿನಾಶಕ್ಕೆ ಏನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್, ಅದಕ್ಕೂ ದುಪ್ಪಟ್ಟಿನ ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆ, ಜೀವಾವಧಿ ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆ. ಅಂಡ್ ಅದರ ಜೊತೆಗೆ ಇವತ್ತು ಸಾಕ್ಷಿಯ ವಿಚಾರಣೆ ಪರಿಪೂರ್ಣವಾಗಿ ಆಗದಿದ್ರೆ ಆಸ್ ಯೂಶುವಲಿ ಮುಂಬರುವಂತಹ ದಿನಗಳಲ್ಲಿ ಕೇಸನ್ನ ಮುಂದೂಡುವಂತಹ ಚಾನ್ಸಸ್ ಕೂಡ ಇದೆ. ಅಂಡ್ ಈ ಒಂದು ಜಡ್ಜ್ಮೆಂಟ್ ಅನ್ನ ವಿರೋಧಿಸಿ ದರ್ಶನ್ ರವರು ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ಅಲ್ಲಿಯೂ ಬೇಲ್ ಸಿಗೋದು ಬಹುತೇಕ 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 ಕಷ್ಟಕರವಾದಂತಹ ಸಂಗತಿ. ಯಾಕೆಂತಂದ್ರೆ ಸಾಕ್ಷಿನಾಶ ಅನ್ನುವಂಥದ್ದು ಸಚ್ ಈಸಿಯೆಸ್ಟ್ ಅಫೆನ್ಸ್ ಅಲ್ಲ, ಅದು ಒಂದು ಸಣ್ಣ ಅಫೆನ್ಸ್ ಅಲ್ಲ, ಸಣ್ಣ ತಪ್ಪಲ್ಲ, ಅದು ಬಹಳ ದೊಡ್ಡ ತಪ್ಪು. ಅದರಲ್ಲಿಯೂ ಯಾರು ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿ ಇನ್ವಾಲ್ವ್ ಆಗಿದ್ದನೋ ಆತನೇ ಖುದ್ದಾಗಿ ಆರೋಪಿಗಳ ವಿರುದ್ಧವಾಗಿ ಸಾಕ್ಷಿ ಹೇಳೋಕೆ ಮುಂದೆ ಬಂದು ನಿಂತಿದ್ದಾನೆ ಅಂತಂದ್ಮೇಲೆ ಎವಿಡೆನ್ಸಸ್ ಆರ್ ವೆರಿ ಸ್ಟ್ರಾಂಗ್ ಅಂತ ಅರ್ಥ. ನಾನು ಆಗಲೇ ಹೇಳಿದ್ನಲ್ಲ, SPPಗೆ ಬಹಳ ಆನೆ ಬಲ ಬಂದಂಗೆ ಆಗುತ್ತೆ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ. ಸೊ ಆದ್ರಿಂದ ಈ ಒಂದು ಪ್ರಕರಣಕ್ಕೆ ಇಷ್ಟು ದಿನ ಒಂದು ಆಯಾಮ ಇದ್ರೆ ಇನ್ನು ಮೇಲೆ ಇನ್ನೊಂದು ಆಯಾಮ ಇರುತ್ತೆ, ಇನ್ನೊಂದು ಟ್ವಿಸ್ಟ್ ಅನ್ನ ಈ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣ. ಹಾಗಂತ ರೇಣುಕಾಸ್ವಾಮಿ ಸಂಪೂರ್ಣ ಅಮಾಯಕ ಅಂತಾನು ಪ್ರದೋಷ ಅರ್ಜಿಯಲ್ಲಿ ಹೇಳಿಲ್ಲ. ಪವಿತ್ರ ಗೌಡಾಳಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ನಿಜ, ಅಶ್ಲೀಲ ಫೋಟೋಗಳನ್ನ ಆತ ಕಳಿಸಿದ್ದು ನಿಜ, ಇಲ್ಲ ಸಲ್ಲದ ರೀತಿಯಲ್ಲಿ ಆಕೆಯ ಜೊತೆ ಬೇಡದ ರೀತಿಯಲ್ಲಿ ವರ್ತನೆ ಮಾಡಿದ್ದು ಕೂಡ ನಿಜ ಅಂತ ಇದೇ ಪ್ರದೋಷ ಹೇಳಿದ. ಹೀಗೆ ಅವತ್ತು ನಡೆದಂತಹ ಎಲ್ಲಾ ಘಟನೆಗಳನ್ನು ಎಳೆ 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 ಎಳೆಯಾಗಿ ಪ್ರದೋಷ ಬಿಚ್ಚಿಟ್ಟಿದ. ಅರ್ಜಿಯ ವಿಚಾರಣೆ ನಡೀತಾ ಇದೆ. ದರ್ಶನ್ ನಾಳೆಗಳು ಹೆಂಗಿರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಬಟ್ ಈಗ ಪ್ರದೋಷನ ಈ ಒಂದು ಅವಾಂತರದಿಂದ ದರ್ಶನ್ ದೋಷಪೂರಿತರಾಗಿದ್ದಾರೆ. ನಿರ್ದೋಷಿಯಾಗಿ ಯಾವಾಗ ಹೊರಗಡೆ ಬಂದು ಮತ್ತೆ ಸಿಲ್ವರ್ ಸ್ಕ್ರೀನಲ್ಲಿ ದರ್ಶನಿನ ದರ್ಶನ ಆಗುತ್ತೆ ಅನ್ನುವಂಥದ್ದನ್ನ ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೀಯ ಓಟದಲ್ಲಿ.